ವೀಕ್ಷಕರೇ ನಮಸ್ಕಾರ. ಆರ್5 ನ್ಯೂಸ್ಗೆ ಸ್ವಾಗತ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅಡವಿ ಆನಂದ ದೇವನಹಳ್ಳಿ ಗ್ರಾಮದಲ್ಲಿ KMF ರಾಜ್ಯಾಧ್ಯಕ್ಷರಾದ LBP ಭೀಮಾನಾಯಕ್ ಹಾಲು ಉತ್ಪಾದಕ ಘಟಕವನ್ನು ಉದ್ಘಾಟನೆ ಮಾಡಿದರು. ಹಾಲಿನ ಪ್ರೋತ್ಸಾಹ ಧನ ಕೆಲ ತಿಂಗಳಿಂದ ಸ್ಥಗಿತಗೊಂಡಿದ್ದು ಅದನ್ನು ತ್ವರಿತ ಮಟ್ಟದಲ್ಲಿ ಅವರ ಖಾತೆಗಳಿಗೆ ಜಮಾ ಆಗುವಂತೆ ಪ್ರತಿ ಲೀಟರ್ಗೆ 2 ರೂಪಾಯಿ ಪ್ರೋತ್ಸಾಹ ಧನ ಮೊತ್ತವನ್ನು ನೀಡುವುದನ್ನು 5 ರೂಪಾಯಿಗೆ ಹೆಚ್ಚಿಸುವುದು ಮತ್ತು ಸದ್ಯದ ಮಟ್ಟದಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಹೈನುಗಾರಿಕೆ ಬೆಳವಣಿಗೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಬದಲಾವಣೆ ಮಾಡುವುದಾಗಿ ಹೇಳಿದರು. ತದನಂತರ ಮಾತನಾಡಿ ಕಟ್ಟಡದ ಮೇಲ್ಮಹಡಿಯನ್ನು ಹೆಚ್ಚಿನ ಮೊತ್ತದಲ್ಲಿ ಅನುದಾನ ಬಿಡುಗಡೆ ಮಾಡಿ ಉನ್ನತೀಕರಿಸುವುದರ ಮೂಲಕ ಅದನ್ನು ಚರ್ಚಿಸಿದರು. ಜೊತೆಯಲ್ಲಿ CCTV ಅಳವಡಿಕೆ ಮತ್ತು ಕಾಂಪೌಂಡಿನ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅನುದಾನ ಬಿಡುಗಡೆ ಮಾಡಿಕೊಡುತ್ತೇನೆ ಎಂದು ಸ್ಥಳೀಯ ಹಾಲು ಉತ್ಪನ್ನ ಘಟಕ ಸದಸ್ಯರು ಹಾಗೂ ನಿರ್ದೇಶಕರಿಗೆ ಮಾತು ಕೊಟ್ಟರು. ಜೊತೆಯಲ್ಲಿ ಘಟಕದಲ್ಲಿ ನಂದಿನಿ ಪಾರ್ಲರ್ ಓಪನ್ ಮಾಡುವುದಾಗಿ ಕೂಡ ಭರವಸೆ ನೀಡಿದರು. ಇದರಿಂದ ಸುತ್ತಮುತ್ತಲಿನ ಜನರಿಗೆ ನಂದಿನಿ ಉತ್ಪನ್ನಗಳ ಅನುಕೂಲ ದೊರೆಯಲಿದೆ ಎಂದು ಆಶ್ವಾಸನೆ ನೀಡಿದರು. ನಂದಿನಿ ಉತ್ಪನ್ನಗಳಾದ ತುಪ್ಪ, ಬೆಣ್ಣೆ, ಪನ್ನೀರು, ಇತರ ಹಾಲಿನ ಪದಾರ್ಥಗಳ ಉತ್ಪನ್ನಗಳು ತೆಗೆದುಕೊಳ್ಳುವುದರಿಂದ ಸಾರ್ವಜನಿಕರು ದೂರದ ಪಟ್ಟಣಕ್ಕೆ ಹೋಗುವುದು ತಪ್ಪುತ್ತದೆ ಎಂದು ತಿಳಿಸಿದರು. ಉದ್ಘಾಟನಾ ಕಾರ್ಯಕ್ರಮ ಮುಗಿಸಿ ಬರುವ ಸಮಯದಲ್ಲಿ ಅಂಗವಿಕಲ ಚೇತನದಿಂದ ಬಳಲುತ್ತಿದ್ದ ವ್ಯಕ್ತಿಗೆ ತಮ್ಮ ಅಧಿಕಾರವಿಲ್ಲದಿದ್ದರೂ ಆ ವ್ಯಕ್ತಿಗೆ 10,000 ರೂಪಾಯಿ ಸಹಾಯ ನೀಡಿ ತಮ್ಮ ಕಚೇರಿಗೆ ಬಂದು ಭೇಟಿ ಮಾಡಿ ನಮ್ಮಿಂದ ಏನು ಸಹಾಯವಾಗುತ್ತದೋ ಅದನ್ನು ಖಂಡಿತ ಮಾಡಿ ಕೊಡುತ್ತೇವೆ ಎಂದು ಹೇಳಿ ತಮ್ಮ ಹೃದಯ ವೈಶಾಲ್ಯತೆಯನ್ನು ಮೆರೆದರು. ಈ ಹಾಲು ಉತ್ಪಾದನಾ ಘಟಕದಲ್ಲಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಘಟಕದ ಅಧ್ಯಕ್ಷರು ಕೊಟ್ರಪ್ಪ ಬೋಳಿ, ಉಪಾಧ್ಯಕ್ಷರು ಬಸಪ್ಪ ಉಪ್ಪಾರ್, ಘಟಕದ ಕಾರ್ಯದರ್ಶಿಗಳು M ಕೊಟ್ರೇಶ್ ಗೌಡ, ಸದಸ್ಯರುಗಳು ವೀರೇಶ್ ಯು, ಕೊಟ್ರೇಶ್ ಕಲ್ಮಾರ್, ಉಮಾಪತಿ ಕಲ್ಮಾರ್, ಕೊಟ್ರೇಶ್ ರವಿಕುಮಾರ್, ಸಂತೋಷ್ H, ಮನೋಹರ್ H ಮುಂತಾದವರು ಪಾಲ್ಗೊಂಡಿದ್ದರು. ವರದಿ ಸಂತೋಷ್ H, ವಿಜಯನಗರ ಜಿಲ್ಲೆ, ಆರ್5 ನ್ಯೂಸ್.